ಬಿಜೆಪಿ ಸಪೋರ್ಟೆಡ್ ಅಭ್ಯರ್ಥಿ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಯಾವಾಗ ಗೆದ್ರು ಮಂಡ್ಯ ನೆಮ್ಮದಿ ಪೂರ್ತಿ ಪ್ರಮಾಣವಾಗಿ ಹಾಳಾಗೋಯ್ತು ಅಂತಾನೆ ಅರ್ಥ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, 100ಕ್ಕೂ 100ರಷ್ಟು ಮಂಡ್ಯ ಜನತೆಯ ನೆಮ್ಮದಿಯಾಗಿರುವಂಥದ್ದಕ್ಕೆ ಬಿಡಲ್ಲ ಇವರು, ಬಿಜೆಪಿಯವರು ಬಿಡಲ್ಲ. ದುರಂತ ಇದು. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರ ಸಚಿವರಾಗಿದ್ದಾರೆ. ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾತಾಡುವಂತ ಕೆಲಸವನ್ನ ಮಾಡಬೇಕು. ಇದೆಲ್ಲ ಡೆಲ್ಲಿಲಿ ಕೂತ್ಕೊಂಡು ಓವರ್ ದ ಫೋನ್ ರಿಯಾಕ್ಷನ್ ಕೊಡುವಂಥದ್ದು, ಉತ್ತೇಜನ ಮಾಡುವಂಥದ್ದು, ಬಿಜೆಪಿಯವರು ಪರವಾಗಿ ಮಾತಾಡ್ತಾ ಇರುವಂಥದ್ದು, ಕೋಮು ಗಲಭೆ ಪರವಾಗಿ ಮಾತಾಡ್ತಾ ಇರುವಂಥದ್ದು ದುರ್ದೈವ ಇದು. ನಿನ್ನೆ ಬಿಜೆಪಿಯವರು ಹೋಗಿದ್ದಾರೆ, ಅದಕ್ಕೆ ಏನು ಸೆಕ್ಯೂರಿಟಿ ಕೊಡ್ಬೇಕು ನಾವು? ಆ CT ರವಿ ಇನ್ನೊಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ, ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಯಾರೇ ಆಗಿರಲಿ, ತಪ್ಪು ಮಾಡಿರುವಂಥದ್ದು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳಿರ್ಬೋದು, ಕಾನೂನಾತ್ಮಕವಾಗಿ 100ಕ್ಕೂ 100ರಷ್ಟು ಕ್ರಮವನ್ನು ಜರುಗಿಸುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಎಲ್ಲಿ ನಮ್ದು ಲೋಪ ಆಗಿದೆ ಅನ್ನುವಂಥದ್ದು ಕೂಡ ನಾವು ಐಡೆಂಟಿಫೈ ಮಾಡಿ ಈಗಾಗಲೇ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಎಲ್ಲಿ ತಪ್ಪಾಗಿದ್ರೆ ಪೊಲೀಸ್ ಇಲಾಖೆಯ ವಿರುದ್ಧನೂ ಕ್ರಮ ಜರುಗಿಸುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ. ಅದರಲ್ಲಿ ಯಾವುದು ಸಂಶಯ ಬೇಡ. ದಯಮಾಡಿ ಬಿಜೆಪಿಯವರು ಕಳೆದ 1.5 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ವಲ್ಲ ಸಮಯ. ಒಂದಲ್ಲ ಒಂದು ಸಣ್ಣ ಸಣ್ಣ ಟ್ರಿವಿಯಲ್ ವಿಚಾರಗಳನ್ನು ತಗೊಂಬಂದು ದಿನ ಬೆಳಗ್ಗೆ ಮಾಧ್ಯಮದ ಮುಂದೆ ಬಂದು ಲಬೋ 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 ಅಂತ ಬಾಯಿ ಬಡ್ಕಾಯ್ತಾರೆ. ಈ ಜನರಿಗೆ ನಿಜವಾಗಲೂ ಸಂಬಂಧಪಟ್ಟಿರುವಂತ ವಿಚಾರ, ಜನರ ಉದ್ಧಾರಕ್ಕೋಸ್ಕರ, ಜನರ ಪ್ರಗತಿಗೋಸ್ಕರ ಯಾವುದಾದ್ರೂ ಕಾರ್ಯಕ್ರಮದ ಬಗ್ಗೆ ಇಲ್ಲಿಯವರೆಗೆ ಆರ್ ಅಶೋಕ್ ಲೀಡರ್ ಆಫ್ ಅಪೋಸಿಷನ್ ಆದ್ಮೇಲೆ, ವಿಜಯೇಂದ್ರ ಅವರು ಅಧ್ಯಕ್ಷರಾದ್ಮೇಲೆ, ನಮ್ಮ ರಾಜ್ಯದಿಂದ 5 ಜನರುಗಳು ನೀವು ಸ್ಟೇಟ್ ಮಿನಿಸ್ಟರ್ ಕೊಟ್ಟಿದ್ದೀರಿ. ಆ ಶೋಭಾ ಕರಂದ್ಲಾಜೆ ಆ ಮೇಡಮ್ ಪಾಪ ಎಲ್ಲಿರ್ತಾಳೋ ಅಮ್ಮ ಗೊತ್ತಿಲ್ಲ. ಇಂಥದ್ದು ಗಲಭೆ ಆದ ತಕ್ಷಣ ಪಟ್ ಅಂತ ಬಂದ್ಬಿಡ್ತಾರೆ ಮಾಧ್ಯಮದ ಬಂದು ಟಕೋ ಹೇಳುವಂಥದ್ದು ಹೇಳಿದ್ದು. ಯಾವ ಖಾತೆ ಅವ್ರು ಹೊಂದಿದ್ದಾರೆ? ಇಲ್ಲಿವರೆಗೂ ರಾಜ್ಯದಲ್ಲಿ ಯಾರಾದ್ರೂ ಆ ಇಲಾಖೆ ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನೋ ಕೊಟ್ಟವ್ರೆ ಅಂತ ಕಾಣಿಸುತ್ತೆ ನಮಗೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್. ಈ ನಮ್ಮ ರಾಜ್ಯದ ಇಲಾಖೆ ಜೊತೆ ಯಾವತ್ತಾರು ಒಂದು ದಿವಸ ಮೀಟಿಂಗ್ ಮಾಡಿದಾರ ಈ ಶೋಭಾ ಕರಂದ್ಲಾಜೆ? ಕೋಮು ಗಲಭೆ ವಿಚಾರ ಅಂದ್ರೆ ತಗೊಳಪ್ಪ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನ ಲಬ 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 ಅಂತ ಬಡ್ಕೊಳ್ಳೋದು. ಅದು ಈ ದೇಶದಲ್ಲಿ 145 ಕೋಟಿ ಜನಸಂಖ್ಯೆಯು ಈ ಭಾರತ ಮಾತೆಯ ಮಕ್ಕಳು. ಈ ದೇಶದ ನೆಲ, ಜಲ ಮತ್ತೆ ಈ ಮಣ್ಣಿದೆ ಎಲ್ರಿಗೂ ಸೇರಿದ್ದಂಥದ್ದು, ಯಾರೋ ಒಬ್ಬರಿಗೆ ಸೇರಿರುವಂಥದ್ದು ಅಲ್ಲ. ಮುಸ್ಲಿಂ ಸಮುದಾಯದವರು ಭಾರತೀಯರು, ಕ್ರಿಶ್ಚಿಯನ್ ಸಮುದಾಯವರು ಭಾರತೀಯರು, ಹಿಂದೂಗಳು ಭಾರತೀಯರು, ಸಿಖ್ರು ಭಾರತೀಯರು, ಎಲ್ಲರೂ ಭಾರತೀಯವರೇ. ನೀವು ವಿಂಗಡಿಸಿ ಡಿವೈಡ್ ಅಂಡ್ ರೂಲ್ ಮಾಡಿ ರಾಮ ಮಂದಿರದ ವಿಚಾರದಲ್ಲಿ ರಾಮನ್ ಕಟ್ಟಿಬಿಟ್ಟು, ರಾಮನ್ ದೇವಸ್ಥಾನ ಕಟ್ಬಿಟ್ಟು ಅದರ ಬೇಸಿಸ್ ಮೇಲೆ ನೀವು ಚುನಾವಣೆನ ಎದುರಿಸಿ ರಾಜಕೀಯ ಮಾಡಿ ಅದರಿಂದ 350-400 ಸೀಟ್ ಬರ್ತವೆ ಅಂತ ಹೇಳ್ಕೊಂಡ್ ತಿರುಗಿದ್ರಿ. ರಾಮ ದೇವರೇ ಕಲ್ಲು ಹಾಕ್ದ ನಿಮ್ಗೆ. ಅದೇ ರೀತಿ ಗಣೇಶನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ, ಗಣಪತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ. ಗಣಪತಿನ ಮೆರವಣಿಗೆ ತಗೊಂಡ್ಬಂದು ದೇವ್ರ ಮೇಲೆ ನಿಜವಾಗ್ಲೂ ನಂಬಿಕೆ ಇದ್ರೆ ಗಣಪತಿನೇ ಬಿಟ್ಬಿಟ್ಟು ಹೊಡೋದಪ್ಪ. ನೆನೆ ದಿವಸ ಗಣಪತಿ ತಗೊಂಡೋಗಿ ವಿಸರ್ಜನೆ ಮಾಡಿದ್ದು ಪೊಲೀಸ್ನವರು ಪಾಪ ಪೂಜೆ ಮಾಡಿ ಗಣಪತಿನ ಎಲ್ಲಿ ಬೇಕೋ ಅಲ್ಲಿ ಬಿಟ್ಬಿಟ್ಟು ಹೊಡೋದಾಗರೆ ಎಂತ ದುರಂತ ಸ್ವಾಮಿ, ಎಂತ ದುರಂತ. ಜೈ ಶ್ರೀರಾಮ ಮಸೀದಿ ಮುಂದ್ಗಡೆ ಹೋಗಿ ಕೂಗ್ಬೇಕಾ? ಅಲ್ಲಿ ಪಟಾಕಿ ಹೊಡಿಬೇಕಾ? ಕೇಳಿದ್ರೆ ಯಾಕೆ ಹೊಡಿಬಾರ್ದು? ಇದೆಂತ ಉದ್ದಂಡತನದ ವಾದಗಳು ಇವೆಲ್ಲ. ಪ್ರಚೋದನೆ ಮಾಡಬೇಕು ಅನ್ನುವಂಥದ್ದು ಪ್ರೀ ಪ್ಲಾನ್ ಮಾಡಿರುವಂತ ಒಂದು ವ್ಯವಸ್ಥೆ ಇದು. ಕುಮಾರಸ್ವಾಮಿ ಅವರೇ, ನಿಮ್ಮ ಕತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಒಂದೊಂದೇ ಹೇಳ್ತೀವಿ. ದಯಮಾಡಿ ಈ ಕೋಮು ಕಿಚ್ಚನ್ನ ಒತ್ಸುವಂಥದ್ದು ಬಿಡಿ. ಬಿಜೆಪಿ ಜೊತೆ ಮೈತ್ರಿ ಆದ್ಮೇಲೆ ನೀವು ಯಾವ ರೀತಿ ಬದಲಾವಣೆ ಆಗಿದ್ದೀರಿ, ಯಾವ ರೀತಿ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ರೀತಿ ಮಾತಾಡ್ಕೊಂಡು ಹಿಂದೂ ಮುಸ್ಲಿಮ್ಸ್ ಅನ್ನುವಂಥದ್ದು ಕಂದಕ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ. ಆ ದಿನ ಬೆಳಗ್ಗೆ ಎದ್ದು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ನ ಬೈಯೋದು ಒಂದು ಬಿಟ್ರೆ, ನಿಮ್ಮ ಇಂಡಸ್ಟ್ರಿ, ಹೆವಿ ಇಂಡಸ್ಟ್ರಿ ಮತ್ತೆ ಇದು ಉಕ್ಕು ತಗೊಂಬಂದಿದ್ರ ರಾಜ್ಯಕ್ಕೆ ಏನಾದ್ರೂ ಒಂದು ಕೊಡುಗೆ ಇಲ್ಲಿವರೆಗೂ? ನೀವು ಮಿನಿಸ್ಟರ್ ಆಗಿ ಎಷ್ಟು ವರ್ಷ ಆಯ್ತು? ಎಷ್ಟು ತಿಂಗಳಾಯ್ತು ಸ್ವಾಮಿ? 4-5-6 ತಿಂಗಳಾಯ್ತಲ್ಲ. ಇಲ್ಲಿವರೆಗೆ ಯಾವ್ದಾದ್ರು ಒಂದು ಕಾರ್ಯಯೋಜನೆ ಮಾಡುವಂತ ಕೆಲಸವನ್ನ ಮಾಡಲೇ ಇಲ್ಲ. ದಿನ ಬೆಳಗ್ಗೆ ಎದ್ರೆ ಕರ್ನಾಟಕಕ್ಕೆ ಬರೋದು, ಸಿದ್ದರಾಮಯ್ಯನವರು ಬೈಯೋದು, DK ಶಿವಕುಮಾರ್ನ ಬೈಯೋದು, ಕಾಂಗ್ರೆಸ್ನ ಬೈಯೋದು ಅಂತದ್ದು ಬಿಟ್ರೆ
ಯಾವತ್ತಾದ್ರೂ ನಮ್ಮ ಅಧಿಕಾರಿಗಳನ್ನ ಕೂರಿಸ್ಕೊಂಡು ರಾಜ್ಯದ ಪಾಪ MB ಪಾಟೀಲ್ ಇಂಡಸ್ಟ್ರಿ ಮಿನಿಸ್ಟರ್ ಅವರೇ ನಿಮ್ಮ ಜಾಗಕ್ಕೆ ಬಂದು ನಿಮ್ಮನ್ನ ಕೋರ್ಕೊಂಡಿದ್ದಾರೆ, ದಯಮಾಡಿ ಕುಮಾರಸ್ವಾಮಿ ಇರೋದು ಒಳ್ಳೆ ಅವಕಾಶ, ಇದು ಈ ಅವಕಾಶ ಬಿಟ್ರೆ ಮತ್ತೆ ಕರ್ನಾಟಕ ನಾವೇನು ಮಾಡೋಕ್ಕಾಗಲ್ಲ, ಒಂದಷ್ಟು ಕೆಲಸ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವು ಅದನ್ನ ಬಿಟ್ಬಿಟ್ಟು ದಿನ ಬೆಳಗ್ಗೆ ಇದ್ರೆ ನೀವು ಕೋಮು ಗಲಭೆ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ಬಿಟ್ರೆ ಹೆಂಗೆ? CM ಇಬ್ರಾಹಿಂ ಕತೆ ಏನ್ ಮಾಡಿದ್ರು ಸ್ವಾಮಿ ನಿಮ್ JDS ನಲ್ಲಿ?